ಕೆ ಶಿವಕುಮಾರ್ ಅವರ ಜಾತಕದ ಬಗ್ಗೆನೂ ಕೂಡ ಹೇಳ್ತಾ ಇದ್ರಿ. ಏನು ವಿಶೇಷತೆ ಇದೆ ಅಂತ, ಜಾತಕದ ವಿಶೇಷತೆ? ಜಾತಕದ ವಿಶೇಷತೆ ಅಂತ ನಾವು ನೋಡೋಕೆ ಹೋಯ್ತು ಅಂದರೆ ಅವ್ರಿಗೆ ಬುಧಾದಿತ್ಯ ಯೋಗ 2ನೇ ಮನೆಯಲ್ಲಿದೆ, ಧನಸ್ಥಾನದಲ್ಲಿ. ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಸಂಜ್ಞಕಂ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಧನಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದೆ, ಅದು ಬಹಳ ಒಳ್ಳೆಯದು. ಮತ್ತು ಚಂದ್ರನು ಕೂಡ ಉಚ್ಚನಾಗಿದ್ದಾನೆ. 2ನೇ ಮನೆಯಲ್ಲಿ ರವಿ, ಚಂದ್ರ, ಬುಧ 3 ಗ್ರಹಗಳಿದೆ. ತ್ರಿಗ್ರಹ ಯೋಗ ಇದೆ. ಬಟ್ ಕುಜ 4ನೇ ಮನೆಯಲ್ಲಿ ಅಂದರೆ ಕರ್ಕಾಟಕ ರಾಶಿನಲ್ಲಿ ಇದ್ದಾನೆ. ಕುಜ ಕರ್ಕಾಟಕ ರಾಶಿ ಅಂದಾಗ ನೀಚ ಸ್ಥಾನ ಆಗುತ್ತೆ, ಅದಕ್ಕೆ ಸ್ವಲ್ಪ ಮಟ್ಟಿಗೆ ದೋಷ ಆಗತ್ತೆ. ಅದು ಪಂಚಮದಲ್ಲಿ ರಾಹು ಇದ್ದಾನೆ. ಮತ್ತು ದಶಮದಲ್ಲಿ ಗುರು ಶನಿ ಇದೆ. ಗುರುಗೆ ನೀಚಭಂಗ ಆಗಿದೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ, ಯಾಕೆಂದರೆ ಶನಿ ಸ್ವಕ್ಷೇತ್ರದಲ್ಲಿ ಇದ್ದಾನೆ, ಆದ್ದರಿಂದ ನೀಚಭಂಗ ಆಗಿದೆ ಅದು. ಮತ್ತು ಲಾಭಸ್ಥಾನದಲ್ಲಿ ಕೇತು ಇದ್ದಾನೆ, ವೇದದಲ್ಲಿ ಶುಕ್ರ ಇದ್ದಾನೆ. ಸಾಮಾನ್ಯವಾಗಿ ಜ್ಯೋತಿಷ ಗ್ರಂಥಗಳಲ್ಲಿ ಶುಕ್ರ ಯಾವುದೇ ಗ್ರಹ ಷಷ್ಟಾಷ್ಟ ದ್ವಾದಶ ದುಸ್ಥಾನಗಳು ಅಂತ ಕರಿತೀವಿ ಇದನ್ನು. ಅದರೊಳಗೆ ಷಷ್ಠ ಸ್ಥಾನಕ್ಕೆ ಜ್ಯೋತಿಷದಲ್ಲಿ ಸ್ವಲ್ಪ ಎಕ್ಸಂಪ್ಷನ್ ಇದೆ, ಯಾಕೆಂದರೆ ಅದು ಉಪಚಯ ಸ್ಥಾನವೂ ದುಸ್ಥಾನವೂ ಹೌದು. ಉಪಚಯ ಅಂದರೆ ಅಭಿವೃದ್ಧಿ ಅಥವಾ ಏಳಿಗೆ ಅಂತ ಅರ್ಥ. ಅಷ್ಟಮ ವೇದಲ್ಲಿತ್ತು ಅಂತ ದೋಷ ಅಂತ ಹೇಳುತ್ತೆ. ಅಷ್ಟಮದಲ್ಲಿ ಇವ್ರಿಗೆ ಯಾವುದೇ ಗ್ರಹ ಇಲ್ಲ. ವೇದದಲ್ಲಿ ಶುಕ್ರ ಇದ್ದಾನೆ, ಆದರೆ ಮೇಷಲಗ್ನಕ್ಕೆ ವೇದದಲ್ಲಿ ಶುಕ್ರ ಬಂದಾಗ ಉಚ್ಚನಾಗ್ತಾನೆ, ಅದರಿಂದ ಸ್ವಲ್ಪ ಒಳ್ಳೆ ಫಲ ಕೊಡುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. 1-2 ಗ್ರಂಥಗಳಲ್ಲಿ ಹೇಳಿದೆ ಅದನ್ನು. ಹಾಗಾಗಿ ಅದು ಒಳ್ಳೆಯ ಫಲ ಕೊಡುತ್ತೆ, ಇಲ್ಲ ಅಂತೇನಿಲ್ಲ. ಆದರೆ ವ್ಯಯಾಧಿಪತಿಯಾಗಿರ್ತಕ್ಕಂಥ ಗುರು ಮತ್ತು ಶನಿ ಒಟ್ಟಿಗಿದ್ದಾನೆ, ಆದ್ದರಿಂದ ಬಂಧನ ಯೋಗ ಅಂತ ಹೇಳುತ್ತೆ. 2-3 ವರ್ಷದ ಕೆಳಗೆ ಆಗಿತ್ತದು ಕರೆಕ್ಟಾಗಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇವೆಲ್ಲವನ್ನು ನಾವು ಗಮನಿಸಿದಾಗ ಜಾತಕದಲ್ಲಿ ಕೆಲವು ಒಳ್ಳೆಯ ಯೋಗಗಳು ಇದೆ, ಇಲ್ಲ ಅನ್ನೋದೇನಿಲ್ಲ. ಯಾಕೆಂದರೆ ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ, ಕೇತು ಲಾಭದಲ್ಲಿದ್ದಾನೆ, ಶುಕ್ರ ಉಚ್ಚನಾಗಿದ್ದಾನೆ, ಚಂದ್ರ ಉಚ್ಚನಾಗಿದ್ದಾನೆ, ಬುಧಾದಿತ್ಯ ಯೋಗ ಇದೆ. ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ಸ್ ಇದೆ ಜಾತಕಕ್ಕೆ. ಈಗ ಅಧಿಕ ಮಾಸದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದು ಅಷ್ಟು ಸೂಕ್ತ ಅಲ್ಲ, ಹಾಗಾಗಿ ಶುಭಗಳಿಗೆ ನೋಡಿಕೊಂಡು ಬರುವ ತಿಂಗಳಲ್ಲೋ ಅಥವಾ ಸಮಯದಲ್ಲೋ ಮಾಡ್ಕೊಳ್ಬಹುದು. ಖಂಡಿತವಾಗಿ ನಾನು ಹೇಳ್ತಿಲ್ಲ, ಶಾಸ್ತ್ರ ಹೇಳ್ತಿದೆ. ಹೌದೌದು, ಶಾಸ್ತ್ರ ಹೇಳ್ತಿದೆ, ಅದರಿಂದ ಅದನ್ನು ಮಾಡ್ಕೊಳ್ಳೋದು. ಯಾಕೆಂದರೆ ಶಾಸ್ತ್ರದಲ್ಲಿ ಅದನ್ನೂ ಹೇಳಿದೆ ನೋಡಿ, ನಾನು ಬರೀ ಅದೊಂದನ್ನು ಹೇಳಲಿಲ್ಲ. ಅತಿಪಾತಿಷು ಕಾರ್ಯೇಷು ಅಭಿಯೋಗೇ ನೃಪಸ್ಯತು ಕೃತ್ವಾ ಅಭಿಷೇಕಂ ಯೋಗೇಂದ್ರ ಪಶ್ಚಾತ್ ಕಾಲೋ ಅಭಿಷೇಚಯೇತ್. ಎಮರ್ಜೆನ್ಸಿ ಕೇಸು ಅತಿಪಾತಿಷು ಅನ್ನೋದಕ್ಕೆ ಅವಶ್ಯಕ ಸಂದರ್ಭೇಶು, ತುಂಬ ಎಮರ್ಜೆನ್ಸಿ ಕೇಸಸ್ ಇದ್ದಾಗ ಅಲ್ಲಿ ರಾಜ ತಕ್ಕ ಮಟ್ಟಿಗೆ ಒಂದು ಅಭಿಷೇಕವನ್ನು ಮಾಡಿಸ್ಕೊಂಡು ಅಂದರೆ ಇಲ್ಲಿ ಪ್ರಮಾಣ ವಚನವನ್ನು ತೊಗೊಂಡು ಅಂತ ಅರ್ಥ. ಇಲ್ಲಿಗೆ ಲೆಕ್ಕಾಚಾರಕ್ಕೆ ನಾನು ಅಪ್ಲೈ ಮಾಡಿ ಹೇಳ್ತಾ ಇದ್ದೀನಿ ಇವಾಗ. ಪ್ರಮಾಣ ವಚನ ತುಂಬ ಸಿಂಪಲ್ ಆಗಿ ತೊಗೊಂಡು ಕೃತ್ವಾ ಅಭಿಷೇಕಂ, ಅಭಿಷೇಕವನ್ನು ರಾಜ ಮಾಡಿಸ್ಕೊಂಡು ಇಲ್ಲಿ ಪ್ರಮಾಣ ವಚನ ತೊಗೊಂಡು ಪಶ್ಚಾತ್ ಕಾಲೇ ಅಭಿಷೇಚಯೇತ್, ಮತ್ತೆ ತದನಂತರದಲ್ಲಿ ಅಭಿಷೇಕ ಮಾಡಿಸ್ಕೋಬೇಕು ಅವನು. ಅಂದರೆ ಇಲ್ಲಿ ಮತ್ತೆ ವೋಟ್ ಟೇಕಿಂಗ್ ಆಗಬೇಕು ಇನ್ನೊಂದು ಸತಿ, ಆದರೆ ಅವರ ಸೀಟ್ ಭದ್ರ ಇರುತ್ತೆ. ಇಲ್ಲ ಅಂದರೆ ತುಂಬಾ ಕಷ್ಟ ಪಡಬೇಕಾಗತ್ತೆ. ಅಷ್ಟಂತೂ ನಿಜ. ಅವಾಗಲೇ ನಾನು ಕೇಳ್ದ ಹಾಗೆ ಈಗ ಪ್ರಯತ್ನಗಳು ಫಲ ಕೊಡಿದ್ರು, ಪ್ರಾರ್ಥನೆಗಳು ಫಲ ಕೊಡ್ತವೆ ಅಂತ ಬಹಳಷ್ಟು ಟೆಂಪಲ್ ರನ್ಗಳನ್ನು ಮಾಡಿದ್ರು. ಮುಂದಿನ ಹಾದಿ ಹೇಗಿರುತ್ತೆ ಡಿ ಕೆ ಶಿವಕುಮಾರ್ ಅವ್ರದ್ದು? ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಯಾತಕ್ಕೆ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ನಾನು. ಗುರುಬಲ ಹೋಗುತ್ತೆ ಇನ್ನು 3 ದಿನ ಆದಮೇಲೆ, ಇನ್ನೊಂದು 3-4 ದಿನ. ಜೂನ್ 2ನೇ ತಾರೀಕಿಂದ ಗುರುಬಲ ಇರೋದಿಲ್ಲ. ಶನಿ ಬಲ ಒಂದಿರುತ್ತೆ ಅಷ್ಟೇ, ಗುರುಬಲ ಇರೋದಿಲ್ಲ. ರಾಹು ದಶಮದಲ್ಲಿರ್ತಾನೆ, ಕೇತು ಚತುರ್ಥದಲ್ಲಿದ್ದಾನೆ, ಹಿತಶತ್ರುಗಳು ಜಾಸ್ತಿ ಇರ್ತಾರೆ. ಇದು ಕಿವಿ ಮಾತನ್ನು ನಾನು ನಮ್ಮ ಪವರ್ ಟಿ ವಿ ಮಾಧ್ಯಮದ ಮುಖಾಂತರ ನಮ್ಮ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಸುತ್ತಮುತ್ತ ರಾಜಕೀಯದಲ್ಲಿ ವಲಯದಲ್ಲಿ ಗುರುತಿಸ್ಕೊಂಡಿರೋಂಥ ಯಾರಿರ್ತಾರೆ ಅವರು ಇದನ್ನು ನೋಡ್ತಾ ಇದ್ರೆ ಸೂಕ್ತ ಅಂತ ಅಂದ್ಕೊಳ್ತೀನಿ. ತುಂಬಾ ಇವರಿಗೆ ಹಿತಶತ್ರುಗಳಿರ್ತಾರೆ, ಒಂಥರ ಗೂಢಚಾರರ ಥರ ಇರ್ತಾರೆ, ಗೊತ್ತಾಗೋದಿಲ್ಲ. ಇವ್ರ ಜೊತೆಗೆ ಇರ್ತಾರೆ, ನಗ್ನಕ್ಕೊಂಡೇ ಮಾತಾಡ್ತಿರ್ತಾರೆ, ಖುಷಿಯಾಗಿರ್ತಾರೆ. ಎಲ್ಲ ಮಾಡಿ ಒಳಗೊಳಗೇನೆ ಹಿಂದೆಯಿಂದ ಚಾಕು ಹಾಕುವಂಥ, ಬೆನ್ನಿಗೆ ಚೂರಿ ಹಾಕುವಂಥ ಜನಗಳು ಇರ್ತಾರೆ. ಹಾಗಾಗಿ ಇವರು ಸದ್ಯದ ಪರಿಸ್ಥಿತಿನಲ್ಲಿ ಯಾರನ್ನೂ ನಂಬದೇ ಇರತಕ್ಕಂಥದ್ದು ಸೂಕ್ತ. ಯಾಕೆಂದರೆ ಗುರುಬಲ ಇರೋದಿಲ್ಲ ಸದ್ಯಕ್ಕೆ. ಇನ್ನು ಯಾವ ದೇವರ ಮೊರೆ ಹೋದರೆ ಒಳ್ಳೆಯದು, ಈ ಥರ ಬಗ್ಗೆ ಏನಾದರೂ? ಶನಿ ಬಲ ಚೆನ್ನಾಗಿದೆ, ರಾಹು ದಶಮದಲ್ಲಿ ಒಳ್ಳೆ ಫಲ ಕೊಡ್ತಾನೆ, ಏನು ತೊಂದರೆ ಇಲ್ಲ. ಕೇತು ಚತುರ್ಥದಲ್ಲಿದ್ದಾನೆ, ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತ ಕೇತು ಚತುರ್ಥದಲ್ಲಿದ್ದಾಗ. ಗುರುಬಲ ಇರೋದಿಲ್ಲ, ಆದ್ದರಿಂದ ಹರಿಹರರ ಆರಾಧನೆ ಬಹಳ ವಿಶೇಷ. ಶಿವ ಮತ್ತು ವಿಷ್ಣುವಿನ ಆರಾಧನೆ. ಯಾಕೆಂದರೆ ಈ ಅಧಿಕ ಮಾಸ ಅಕಸ್ಮಾತ್ ಅವ್ರು ಅಧಿಕ ಮಾಸದಲ್ಲಿ ಇವಾಗ ಓತ್ ಟೇಕಿಂಗ್ ತೊಗೋಬೇಕು ಅಂದ್ರೂ ಅಧಿಕ ಮಾಸಕ್ಕೆ ವಿಶೇಷವಾಗಿ ಅಧಿಪತಿ ಶ್ರೀಮನ್ನಾರಾಯಣ ಅಥವಾ ಕೃಷ್ಣ ಅಂತ ಹೇಳ್ತೀವಿ ನಾವು. ಪುರುಷೋತ್ತಮ ಅಂತ ಕರೀತಾರೆ ಕೆಲವರು, ಒಬ್ಬರು ಟರ್ಮಿಂದ ಕರೀತಾರೆ ಅಷ್ಟೇ. ಅದಕ್ಕೆ ಕೃಷ್ಣ ಅಥವಾ ವಿಷ್ಣುವೇ ಅಧಿಪತಿ. ವಿಶೇಷವಾಗಿ ಅವರು ವಿಷ್ಣುವಿಗೆ ನೋಡಿ, ಮೊನ್ನೆ ತಾನೇ ತಿರುಪತಿಗೆ ಹೋಗಿ ಬಂದವರು, ನೀವೇ ಮಾಧ್ಯಮಗಳಲ್ಲಿ ತೋರಿಸಿದ್ರಿ ನೀವು. ಅದೇ ಫಲ ಕೊಟ್ಟಿದೆ ಅಂತ ಬೇಕಾದ್ರೆ ಹೇಳ್ಬೋದು ಬೇಕಂದ್ರೆ. ಸೊ ಹಾಗಾಗಿ ವಿಷ್ಣುವಿಗೆ ಅವರು ಮುಹೂರ್ತ ಯಾವತ್ತು ಫಿಕ್ಸ್ ಮಾಡ್ಕೊಳ್ತಾರೆ
ಅವತ್ತಿಗೆ ಬೆಳಗ್ಗೆಗೆ ಅವ್ರಿಗೆ ಯಾವ ನಂಬಿಕೆ ಇರುತ್ತೋ ದೇವಸ್ಥಾನ ಅಲ್ಲಿ ಅಭಿಷೇಕ ಕೊಟ್ಟು ಆ ಅಭಿಷೇಕದ ತೀರ್ಥ ಪ್ರಸಾದಗಳನ್ನು ತಗೊಂಡು ಮುಹೂರ್ತ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದು ಸೂಕ್ತ. ಆದರೆ ಅಧಿಕ ಮಾಸದಲ್ಲಿ ಮಾಡ್ತು ಅಂದರೆ ನಿಜ ಮಾಸದಲ್ಲಿ ಮತ್ತೆ ಮಾಡಿಕೊಳ್ಳೇಬೇಕಾಗತ್ತೆ. ಆದರೆ ಅಧಿಕ ಮಾಸದಲ್ಲೂ ತಾರಾಬಲ ಚಂದ್ರಬಲ ಮುಹೂರ್ತ ಎಲ್ಲ ನೋಡಿ ಮಾಡ್ಕೋಬೇಕಾಗತ್ತೆ. ನಿಜ ಮಾಸದಲ್ಲೂ ತಾರಾಬಲ ಚಂದ್ರಬಲ ಮುಹೂರ್ತ ಎಲ್ಲ ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ತೊಂದರೆಗಳಿಗೆ ಸಿಲುಕೋಬೇಕಾಗತ್ತೆ. ಹಿತಶತ್ರುಗಳಿಂದ ಅವರೇ ಕೆಳಗೆ ಇಳಿಯಲ್ಪಡಬೇಕಾಗತ್ತೆ. ಅದರದ್ದು ಕೂಡ ಸೂಕ್ತವಾಗಿ ಇಲ್ಲಿ ಹೇಳಿದೆ ಶಾಸ್ತ್ರದಲ್ಲಿ. ಓಕೆ, ಧನ್ಯವಾದಗಳು ಗುರುಜಿ. ಇಷ್ಟೊತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ನಮಸ್ಕಾರ. ವೀಕ್ಷಕರೇ, ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರಾ ಅಥವಾ ಅದು ಮುಂದೂಡುತ್ತಾ ಗೊತ್ತಿಲ್ಲ. ಆದರೆ DCM DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರೆ ಹೇಗಿರುತ್ತೆ, ರಾಜ್ಯಕ್ಕೆ ಲಾಭ ಆಗತ್ತಾ ನಷ್ಟ ಆಗತ್ತಾ, ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡ್ರಿ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.